ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಅಗಲಕೋಟೆ ಗ್ರಾಮದಲ್ಲಿ ಏನು ಶಾಲೆಗೆ ಕೊಟ್ಟಿರತಕ್ಕಂಥ ಒಂದು ಜಮೀನು ಖಾಸಗಿ ಅವರು ಬಳಕೆ ಮಾಡ್ತಾ ಇದ್ದಾರೆ ಎಂಬಂಥ ಒಂದು ಆರೋಪದ ವಿಚಾರವಾಗಿ ಇತ್ತೀಚೆಗೆ ಅಂದರೆ ಮೊನ್ನೆ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರು ಆ ಒಂದು ಅಗಲಕೋಟೆಯ ಒಂದು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದರು. ಅಲ್ಲಿ ಗ್ರಾಮಸ್ಥರು ಕೂಡ ಹಾಜರಿದ್ದರು. ಆದರೆ ಈ ಒಂದು ಪ್ರದೇಶ ಏನಿದೆ ಆ ಒಂದು ಕಂಪನಿಗೆ ಸೇರಿರ್ತಕ್ಕಂಥ ಒಂದು ಜಾಗ ಆಗಿದೆ. ಹಾಗಾಗಿನೇ ಇದು ಒಂದು ಅತಿಕ್ರಮ ಪ್ರವೇಶ ಎಂಬಂತಹ ವಿಚಾರದಲ್ಲಿ ನಿನ್ನೆ ಮಾಲೂರಿನ JDS ನಾಯಕರು ಆಗಿರ್ತಕ್ಕಂಥ ಉಡಿ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಖಾಸಗಿ ಕಂಪನಿಯವರು ದೂರನ್ನು ಕೂಡ ಕೊಟ್ಟಿದ್ರು. ಆ ಒಂದು ದೂರಿನ ಒಂದು ಆಧಾರದಲ್ಲಿ ಅದು ಸ್ಥಳಕ್ಕೆ ಅತಿಕ್ರಮವಾಗಿ ಪ್ರವೇಶ ಮಾಡಿರ್ತಕ್ಕಂಥ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರ ವಿರುದ್ಧ ಇದೀಗ ಈ ಒಂದು ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇದೀಗ ಮಾಸ್ತಿ ಪೊಲೀಸ್ ಠಾಣೆಯ ಅಧಿಕಾರಿಗಳ ಒಂದು ಕಾರ್ಯವೈಖರಿ ವಿರುದ್ಧ ಬಿಜೆಪಿ ನಾಯಕರು ಬಹಳಷ್ಟು ಒಂದು ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ಏನು ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ವಿರುದ್ಧವಾಗಿ ಇದೀಗ ಬಹಳಷ್ಟು ಒಂದು ಆಕ್ರೋಶವನ್ನು ಕೂಡ ಹೊರಹಾಕಿರ್ತಕ್ಕಂಥದ್ದು. ಈ ಒಂದು ಖಾಸಗಿ ಕಂಪನಿಯವರ ಜೊತೆಗೂಡಿ ಶಾಮೀಲಾಗಿ ಹಣಕ್ಕೆ ಮಾರು ಹೋಗಿ ನಮ್ಮ ಮೇಲೆ ಒಂದು ದೂರನ್ನ ದಾಖಲು ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಇದೀಗ ಬಿಜೆಪಿ ನಾಯಕರು ಮಾಡ್ತಾ ಇರತಕ್ಕಂಥದ್ದು. ಇದೇ ನಿಟ್ಟಿನಲ್ಲಿ ಮಾಸ್ತಿ ಪೊಲೀಸ್ ಠಾಣೆ ಎದುರು ನಿಂತು ಮಾಸ್ತಿ ಪೊಲೀಸ್ ಠಾಣೆ ಎದುರು ಕುಳಿತು ನೂರಾರು ಬಿಜೆಪಿ ಕಾರ್ಯಕರ್ತರು ಅಧ್ಯಕ್ಷರು ಆಗಿರ್ತಕ್ಕಂಥ TP ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಮಾಸ್ತಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಏನು ಓಂ ಪ್ರಕಾಶ್ ಗೌಡ ಅವರ ವಿರುದ್ಧ ಘೋಷಣೆಗಳನ್ನು ಕೂಗಿ ಅವರನ್ನು ಅಮಾನತು ಮಾಡಬೇಕು ಅಂತಕ್ಕಂಥ ಒಂದು ಆಗ್ರಹ ಇದೀಗ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸ್ಥಳಕ್ಕೆ ಮಾಜಿ ಶಾಸಕರು ಆಗಿರ್ತಕ್ಕಂಥ ಮಂಜುನಾಥ್ ಗೌಡ ಅವರು ಬಂದರು. ಈ ವೇಳೆ ಪೊಲೀಸ್ ಠಾಣೆ ಸಿಬ್ಬಂದಿ ಏನಿದ್ದಾರೆ ಜನರನ್ನ ನಿಯಂತ್ರಣ ಮಾಡೋಕ್ಕಾಗ್ದೇ ಪೊಲೀಸ್ ಠಾಣೆಗೆ ಒಂದು ಬಾಗಿಲನ್ನು ಕೂಡ ಹಾಕಿರ್ತಕ್ಕಂಥದ್ದು. ಏಕಾಏಕಿ ಏನು 10 ಬಿಜೆಪಿ ಕಾರ್ಯಕರ್ತರು ಪೊಲೀಸ್ ಠಾಣೆಗೆ ಒಳಗೆ ಹೋಗೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ರು. ಈ ವೇಳೆ ಏನು ಜನರನ್ನ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರಿಗೆ ಸಾಧ್ಯ ಆಗಲಿಲ್ಲ. ಹಾಗಾಗಿನೇ ಮಾಸ್ತಿ ಪೊಲೀಸ್ ಠಾಣೆಗೆ ಒಂದು ಇರ್ತಕ್ಕಂಥ ಒಂದೇ ಒಂದು ಬಾಗಿಲನ್ನು ಕೂಡ ಮುಚ್ಚುವಂಥ ಒಂದು ಕೆಲಸವನ್ನು ಕೂಡ ಆಯಿತು. ಒಳಗೆ ಹೋದಂತಹ ಮಂಜುನಾಥ್ ಗೌಡ ಅವರು ಏನು DYSP ಅವರನ್ನ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಏನು ಸಾರ್ವಜನಿಕರು ಯಾರಾದರೂ ಕೂಡ ಠಾಣೆಗಳಿಗೆ ಒಂದು ದೂರನ್ನು ಕೊಟ್ಟರೆ ಇಷ್ಟೊಂದು ಸಲೀಸಾಗಿ ಒಂದು ಪ್ರಕರಣ ದಾಖಲಾಗುತ್ತಾ? ಕೇವಲ ಖಾಸಗಿ ಕಂಪನಿಯವರ ಪರವಾಗಿ ಇಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಪಕ್ಕದ ಒಂದು ಜಮೀನುಗಳಿಗೆ ಹೋಗ್ತಕ್ಕಂಥ ಎಲ್ಲ ಒಂದು ದಾರಿಗಳನ್ನು ಕೂಡ ಮುಚ್ಚಿದ್ದಾರೆ, ಜೊತೆಗೆ ಕಾಲು ದಾರಿಗಳನ್ನು ಕೂಡ ಮುಚ್ಚಿದ್ದಾರೆ. ಇರ್ತಕ್ಕಂಥ ಶಾಲೆ ಜಾಗವನ್ನು ಕೂಡ ಇಲ್ಲಿ ಅತಿಕ್ರಮಣ ಮಾಡಿರ್ತಕ್ಕಂಥದ್ದು ಎಂಬಂತ ಒಂದು ಆರೋಪಗಳನ್ನ ಇದೇ ವೇಳೆ DYSP ಅವರ ಎದುರು ಮಂಜುನಾಥ್ ಗೌಡ ಅವರು ಹೇಳಿದ್ರು. ಈ ವೇಳೆ ಬಹಳಷ್ಟು ಒಂದು ವಾಗ್ವಾದ ಕೂಡ ಆಯಿತು. ನಮ್ಮ ಮೇಲೆ ಈಗ ದೂರನ್ನ ಕೊಟ್ಟಿರ್ತಕ್ಕಂಥ ವಿಚಾರವಾಗಿ ನಾವು ಯಾವುದೇ ರೀತಿಯಲ್ಲಿ ಕೂಡ ಆಕ್ಷೇಪ ಮಾಡೋದಿಲ್ಲ. ಖಂಡಿತ ಆ ಒಂದು ದೂರನ್ನ ನಾವು ಎದುರಿಸ್ತೀವಿ, ಮತ್ತೆ ನ್ಯಾಯಾಲಯದಲ್ಲಿ ಕೂಡ ಈ ಒಂದು ದೂರನ್ನ ನಾವು ಪ್ರಶ್ನೆ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಇದೇ ವೇಳೆ ಮಂಜುನಾಥ್ ಗೌಡ ಹೇಳಿರ್ತಕ್ಕಂಥದ್ದು. ಇನ್ನು ಈ ಒಂದು ವೇಳೆಯಲ್ಲಿ ನೂರಾರು ಜನರು ಕೂಡ ಸೇರಿದ್ರು. ಮತ್ತೆ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡೋದಕ್ಕೆ ಪೊಲೀಸರಿಗೆ ಖಂಡಿತ ಸಾಧ್ಯ ಆಗಲಿಲ್ಲ. ಹಾಗಾಗಿನೇ 3 DR ವೆಹಿಕಲ್ ಕೂಡ ಈ ಒಂದು ಸೆಕ್ಯೂರಿಟಿಗೆ ಅಂತಾನೆ ಹೆಚ್ಚುವರಿಯಾಗಿ ಪೊಲೀಸರು ಕೂಡ ಕರೆತರಲಾಯಿತು. ಆದರೂ ಕೂಡ ಪೊಲೀಸ್ ಠಾಣೆ ಎದುರು ಬಿಜೆಪಿ ನಾಯಕರು ಜೊತೆಗೆ ಕಾರ್ಯಕರ್ತರು ಬಹಳಷ್ಟು ಒಂದು ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ವಸತಿ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಓಂ ಪ್ರಕಾಶ್ ಗೌಡ ಅವರು ಖಾಸಗಿ ಕಂಪನಿಯವರ ಪರವಾಗಿ ಇದ್ಕೊಂಡು ಸಾರ್ವಜನಿಕರ ಮೇಲೆ ಜೊತೆಗೆ ರೈತರ ಮೇಲೆ ಇಲ್ಲ ಸಲ್ಲದ ಒಂದು ದೂರುಗಳನ್ನು ಕೂಡ ದಾಖಲು ಮಾಡಿದ್ದಾರೆ. ಸ್ಥಳಕ್ಕೆ ಹೋಗಿ ಸಾರ್ವಜನಿಕರ ಒಂದು ಕುಂದುಕೊರತೆಯನ್ನು ಆಲಿಸತಕ್ಕಂಥ ಕೆಲಸವನ್ನು ಮಾಡಿದೆ. ಅಲ್ಲಿ ನಾನು ಅತಿಕ್ರಮ ಪ್ರವೇಶ ಮಾಡಿಲ್ಲ, ಅದು ಒಂದು ಸರ್ಕಾರಿ ಜಾಗ ಎಂಬಂತಹ ಒಂದು ಎಲ್ಲ ದಾಖಲೆ ಕೂಡ ನಮ್ಮ ಬಳಿ ಇದೆ. ಹಾಗಾಗಿನೇ ಅತಿಕ್ರಮ ಪ್ರವೇಶ ಮಾಡಿದ್ದೀನಿ ಅಂತಕ್ಕಂಥ ನಿಟ್ಟಿನಲ್ಲಿ ನನ್ನ ಮೇಲೆ ಕೂಡ ಒಂದು ದೂರನ್ನು ಕೊಟ್ಟರೆ ಕೇವಲ ಒಂದೇ ಒಂದು ರಾತ್ರಿಯಲ್ಲಿ ಏಕಾಏಕಿ ಪರಿಶೀಲನೆ ಕೂಡ ಮಾಡದೆ ನಮ್ಮ ಮೇಲೆ ಒಂದು ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಈ ನಿಟ್ಟಿನ ರೀತಿಯಾಗಿ ಒಂದು ದ್ವೇಷ ಮನೋಭಾವನೆಯಿಂದ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಒಬ್ಬರ ಪರವಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಅನ್ನ ಕೂಡಲೇ ಅಮಾನತು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿದ್ರು. ಈ ವೇಳೆ ಪೊಲೀಸರು ಜೊತೆಗೆ ಬಿಜೆಪಿ ನಾಯಕರ ಮಧ್ಯೆ ಬಹಳಷ್ಟು ಒಂದು ವಾಗ್ವಾದ ಕೂಡ ಆಯಿತು. ಹಾಗಾಗಿನೇ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋಕ್ಕಾಗ್ದೇ ಪೊಲೀಸರು ಪೊಲೀಸ್ ಠಾಣೆಗೆ ಒಂದು ಬಾಗಿಲು ಹಾಕ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇನ್ನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ JDS ನಾಯಕರು ಆಗಿರ್ತಕ್ಕಂಥ ಉಡಿ ವಿಜಯಕುಮಾರ್ ಅವರು ಕೂಡ ಏನು ಸಾರ್ವಜನಿಕರ ಒಂದು ಜಮೀನುಗಳಿದೆ ಆ ಒಂದು ಜಮೀನುಗಳಿಗೆ ಬರೋ ಮೂಲಕ ಅವರು ಕೂಡ ಒಂದು ಅತಿಕ್ರಮ ಪ್ರವೇಶವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿನೇ ಅದು ಕೂಡ ಇದೀಗ ದೂರನ್ನು ದಾಖಲು ಮಾಡಿ ಅಂತಕ್ಕಂಥ ಒತ್ತಾಯವನ್ನು ಇದೀಗ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರು ಮಾಡಿರ್ತಕ್ಕಂಥದ್ದು. ಇನ್ನು ಈ ಒಂದು ವಿಚಾರವಾಗಿ ಮಾತನಾಡಿರ್ತಕ್ಕಂಥ ಮಾಜಿ ಶಾಸಕ ಮಂಜುನಾಥ್ ಗೌಡ ಅವರು ಖಂಡಿತ ಪೊಲೀಸ್ ಇಲಾಖೆ ಮೇಲೆ ನಮಗೆ ಬಹಳಷ್ಟು ಒಂದು ಗೌರವ ಕೂಡ ಇದೆ. ಆದರೆ ಮಾಸ್ತಿ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಓಂ ಪ್ರಕಾಶ್ ಗೌಡ ಅವರು ಒಂದು ಪಕ್ಷ ಮತ್ತೆ ಒಂದು ಕಂಪನಿಯ ಪರವಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರನ್ನ ಅವರು ಏಕವಚನದಲ್ಲಿ ನಿಲ್ಲಿಸುವಂಥದ್ದು ಜೊತೆಗೆ ಅವರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಮತ್ತೆ ದೌರ್ಜನ್ಯ ಮಾಡುವಂಥದ್ದು ಬಹಳಷ್ಟು ಒಂದು ಆರೋಪಗಳು ಕೂಡ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅವರ ಒಂದು ಅಮಾನತಿಗೆ ಆಗ್ರಹಿಸಿ ಬಹಳಷ್ಟು ಒಂದು ಒತ್ತಾಯ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ಮೇಲೆ ಖಾಸಗಿ ಕಂಪನಿಯವರ ಜೊತೆಗೆ ಶಾಮೀಲಾಗಿ ನಮ್ಮ ಮೇಲೆ ಒಂದು ದೂರನ್ನು ಕೂಡ ದಾಖಲು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಇದೀಗ ಮಾಜಿ ಶಾಸಕರು ಆಗಿರ್ತಕ್ಕಂಥ ಮಂಜುನಾಥ್ ಗೌಡ ಅವರು ಮಾಡಿರ್ತಕ್ಕಂಥದ್ದು. ಮಂಜು, ಮುರಳಿ, ಕೃಷ್ಣಪ್ಪ ಎಲ್ಲರ ಮೇಲೂ ಒಂದು ಬೋಗಸ್ FIR ಮಾಡೋಗಿದ್ದಾನೆ. ಯಾರು? ಸನ್ಮಾನ್ಯ ಇವರು ನಮ್ಮ ಉಡಿ ವಿಜಯಕುಮಾರ್ ಅವರು. ಏನಕ್ಕೆ ಬಂದಿರೋದು? ಜನಸೇವೆ ಮಾಡಕ್ಕೆ ಬಂದಿರೋದು.
7 ಡೂಪ್ಲಿಕೇಟ್ ಕಂಪ್ಲೇಂಟ್ ಆಗಿದೆ. ನಾನು ಅವ್ರ ಹೆಸರು ಇದುವರೆಗೂ ಎತ್ತಿರಲಿಲ್ಲ. ನನ್ನ ಹೆಸರು ಪ್ರಸ್ತಾವನೆ ಮಾಡಿದ್ದಾರೆ ನಿನ್ನೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಇದಕ್ಕನ ಬಂದಿರೋದು ನೀನು. ಏನು ಹೇಳ್ದೆ ನೀನು? ಅಲ್ಲಿ ಸ್ಕೂಲ್ ಜಮೀನೇ ಇಲ್ಲ ಅಂತ ಹೇಳ್ದಲ್ಲ. ನೋಡಿ, ಇವರಿಬ್ರು ಸ್ಟೂಡೆಂಟ್ಸು. ಇವರಿಬ್ರು ಸುಳ್ಳು ಹೇಳಿದ್ರೆ ಇವ್ರ ಮನೆ ಹಾಳಾಗೋಗ್ಲಿ. ಇಲ್ಲ ಅಂದ್ರೆ ಸುಳ್ಳು ಹೇಳಿರೋರು ನಿಮ್ ಮನೆಗಳು ಹಾಳಾಗೋಗ್ಲಿ. ಇನ್ನೇನು ಮಾತಾಡೋದೇ ಬೇಡ. ಅದ್ರಲ್ಲಿ ಸುಳ್ಳು ಹೇಳ್ತೀರಿ. ಎನ್ಕ್ರೋಚ್ಮೆಂಟ್ ಮಾಡಿಲ್ವಾ? ಕೊಡೋದು ರಿಪೋರ್ಟ್, ADLR ರಿಪೋರ್ಟ್. ಎನ್ಕ್ರೋಚ್ ಆಗಿದೆ, ಬರೀ 54 ಎಕರೆದು ರಿಪೋರ್ಟ್ ಕೊಟ್ಟಿದ್ದಾರೆ. ಎನ್ಕ್ರೋಚ್ಮೆಂಟ್ ಆಗಿರೋದು ADLR ರಿಪೋರ್ಟ್ ಅಲ್ಲಿ ಇದೆ. ಎನ್ಕ್ರೋಚ್ ಆಗಿಲ್ಲ, ನಮ್ದೇನೋ ಕೊಟ್ಬಿಡ್ತೀವಿ. ನಿಮ್ಮನ್ನ ಯಾರು ಕೇಳಿದ್ರಿ ಕೊಡಕ್ಕೆ? ಅದು ಸ್ಕೂಲ್ ಜಮೀನು. ನೀವೆಲ್ಲ ಈಚೆ ಬರ್ಲಿ ಅಂತ ಕಾಯ್ತಾ ಇದ್ದೆ. ಇದ್ರ ಹಿಂದೆ ಯಾರು ಹುನ್ನಾರ ಇದೆ ಅಂತ ಗೊತ್ತಾಗಬೇಕಾಯ್ತು ಇಡೀ ಮಾಲೂರು ತಾಲೂಕು ಜನತೆಗೆ. ಈ 50 ಎಕರೆ 30 ಎಕರೆ 7 ಎಕರೆ ಜಮೀನು ಹೊಡೆಯಕ್ಕೆ ಯಾರು ಬಂದವ್ರೆ ಅನ್ನೋದು ಗೊತ್ತಾಗ್ಲಿ ಅಂತ ಕಾಯ್ತಾ ಇದ್ದೆ. ನೀವೇ ಬಂದು ಕಮಿಟ್ ಆಗಿದ್ದೀರಾ, ನೀವೇ ಬಂದು ಹೇಳ್ಕೊಂಡಿದ್ದೀರಾ. ಗೌರವ ಕೊಟ್ರೆ ಮೇಲಕ್ಕೆ ಹೋಗ್ತೀರಿ. ಸುಳ್ಳು ಪೊಲೀಸ್ ಓಂ ಪ್ರಕಾಶ್ ಗೌಡ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಸುಮಾರು ದೊಡ್ಡ ಮೊತ್ತದ ದುಡ್ಡು ಕೊಟ್ಟು ಸುಳ್ಳು FIRs. ಇವ್ರು ಯಾರಿಗೆ? ಆ ಹುಡುಗರು ಯಾರ್ಯಾರು ಅರ್ಜಿ ಕೊಡ್ತಾರೆ ಸ್ಕೂಲ್ ಬಗ್ಗೆ ಅವ್ರ ಮೇಲೆ 3 FIRs ಆಗಿದೆ. ಅಂದ್ರೆ ಬಯಾಡ್ಸೋದು. ಎಲ್ಲಿ ಒಬ್ಬೊಬ್ರು ಒಂದೊಂದು ಕತೆ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯ ಮಾಸ್ತಿ ಪೊಲೀಸ್ ಠಾಣೆಗೆ ಇದೀಗ ಬಿಜೆಪಿ ನಾಯಕರ ಜೊತೆಗೆ ಕಾರ್ಯಕರ್ತರು ಹಾಗೂ ಮಾಜಿ ಶಾಸಕರು ಆಗಿರ್ತಕ್ಕಂಥ ಮಂಜುನಾಥ್ ಗೌಡ ಅವರ ಅಭಿಮಾನಿಗಳು ಮುತ್ತಿಗೆ ಹಾಕಿರ್ತಕ್ಕಂಥದ್ದು. ನೂರಾರು ಸಂಖ್ಯೆಯಲ್ಲಿ ಮುತ್ತಿಗೆ ಹಾಕಿದಂತಹ ಒಂದು ವೇಳೆಯಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸಕ್ಕೆ ಸಾಧ್ಯ ಆಗದೇ ಪೊಲೀಸರು ಏಕಾಏಕಿ ಪೊಲೀಸ್ ಠಾಣೆಯ ಒಂದು ಬಾಗಿಲನ್ನೇ ಮುಚ್ಚಿರ್ತಕ್ಕಂಥದ್ದು. ಇದೀಗ ಮಾಸ್ತಿ ಪೊಲೀಸ್ ಠಾಣೆ ಎದುರು ಆ ಒಂದು ಸಮಯದಲ್ಲಿ ಒಂದು ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು. ಹಾಗಾಗಿನೇ ಹೆಚ್ಚುವರಿಯಾಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಇದೀಗ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಸ್ಥಳಕ್ಕೆ ASP ಆಗಿರ್ತಕ್ಕಂಥ ರವಿಶಂಕರ್ ಅವರು ಜೊತೆಗೆ DYSP ಅವರು ಕೂಡ ಭೇಟಿ ಮಾಡಿದ್ರು. ಜೊತೆಗೆ ಮಾಜಿ ಶಾಸಕ ಮಂಜುನಾಥ್ ಗೌಡ ಜೊತೆಗೂ ಕೂಡ ಮಾತನಾಡಿದ್ರು. ಈ ಒಂದು ವೇಳೆಯಲ್ಲಿ ಮಾತನಾಡಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಮಂಜುನಾಥ್ ಗೌಡ ಅವರು ಕಾನೂನು ಒಂದು ಹೋರಾಟದ ಮೂಲಕ ಎಲ್ಲವನ್ನು ಉತ್ತರವನ್ನು ಕೂಡ ಕೊಡ್ತೀನಿ, ಜೊತೆಗೆ ಇನ್ಸ್ಪೆಕ್ಟರ್ ಅವರನ್ನ ಖಂಡಿತ ವರ್ಗಾವಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ರಘುರಾಜ್, News 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.